ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ವರ್ಷವೂ ಕೂಡ ಕೃಷ್ಣ ಪಕ್ಷದ ಮಾಘ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ತಿಂಗಳಿನಲ್ಲಿ ಬರುವ ಅಮಾವಾಸ್ಯೆಗೂ ಕೂಡ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ. ಹಾಗೇನೆ ಈ ಮೌನಿ ಅಮಾವಾಸ್ಯೆಗೂ ಕೂಡ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಈ ಬಾರಿ ಮೌನಿ ಅಮಾವಾಸ್ಯೆಯು ಫೆಬ್ರವರಿ 9ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮೌನಿ ಅಮಾವಾಸ್ಯೆಯಂದು ಮೌನವಾಗಿದ್ದು ಮೌನ ವ್ರತಾಚರಣೆಯನ್ನ ಮಾಡಬೇಕು. ದ್ವಾಪರ ಯುಗವು ಈ ಮೌನಿ ಅಮಾವಾಸ್ಯೆಯ ದಿನದಂದು ಆರಂಭವಾಯಿತು ಅಂತ ನಂಬಿಕೆ ಇದೆ. ಮತ್ತೆ ಗಂಗೆಯ ನೀರು ಕೂಡ ಮೌನಿ ಅಮಾವಾಸ್ಯೆಯಂದು ಅಮೃತವಾಗುತ್ತದೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಪವಿತ್ರ ನದಿಯಲ್ಲಿ ಅವತ್ತಿನ ದಿವಸ ಸ್ನಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹಾಗೇನೆ ಮೋಕ್ಷವು ಕೂಡ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿ ದೈವಶಕ್ತಿ ಮತ್ತು ದೈವ ಬಲಗಳಿದ್ದರೆ ಆ ಮನೆಗೆ ಯಾವುದೇ ರೀತಿಯ ಕೆಟ್ಟದ್ದು ಕೂಡ ಆಗುವುದಿಲ್ಲ. ದೃಷ್ಟಿದೋಷ ಮತ್ತು ವಾಮಾಚಾರದ ಕೆಡುಕುಗಳು ಕೂಡ ಆ ಮನೆಗೆ ತಗುಲುವುದಿಲ್ಲ. ಈ ಮೌನಿ ಅಮಾವಾಸ್ಯೆಯ ದಿನದಂದೇ ಅಂತಲ್ಲ, ಯಾವುದೇ ಒಂದು ಅಮಾವಾಸ್ಯೆಯಲ್ಲೇ ಆಗಿರ್ಬೋದು, ಈ ಒಂದು ವಸ್ತುವನ್ನು ತಂದು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿದರೆ ಯಾವುದೇ ಒಂದು ದೃಷ್ಟಿದೋಷ ಅನ್ನೋದು ಆಗೋದಿಲ್ಲ. ವಿಶೇಷವಾದ ದೈವಬಲ ಅನ್ನೋದು ಆ ಮನೆಗೆ ಇರುತ್ತದೆ. ಆ ವಸ್ತು ಯಾವುದು ಅಂದರೆ ವಿಶೇಷವಾದ ದೈವ ಶಕ್ತಿಯನ್ನು ಹೊಂದಿರುವಂತಹ ಮನೆಗೆ ರಕ್ಷಣೆಯನ್ನು ನೀಡುವ ಲೋಳೆ ರಸ, ಆಲೋವೆರಾ ಅಂತ ಕರೀತಾರೆ. ಈ ಲೋಳೆ ರಸವನ್ನು ಅಮಾವಾಸ್ಯೆಯ ದಿನದಂದು ಮನೆಗೆ ತಂದು ಮನೆಯ ಮುಖ್ಯ ಬಾಗಿಲಿಗೆ ಅದನ್ನು ಕಟ್ಟಿದರೆ ತುಂಬಾ ಒಳ್ಳೆಯದು. ಈ ಲೋಳೆ ರಸದ ಗಿಡದಲ್ಲಿ ವಿಶೇಷವಾದ ದೈವ ಶಕ್ತಿ ಇರುತ್ತದೆ. ಹಾಗೇನೆ ಈ ಲೋಳೆ ರಸ ಗಿಡವು ಶ್ರೀಕೃಷ್ಣನ ಬೃಂದಾವನದಲ್ಲಿ ಬೆಳೆದ ಗಿಡವಂತೆ. ಅನಾರೋಗ್ಯದ ಸಮಸ್ಯೆ, ಶತ್ರು ಭಯ ನಿವಾರಣೆಯಾಗುತ್ತದೆ. ಹಾಗೇನೆ ಯಾವುದೇ ರೀತಿಯ ಮಾಟ ಮಂತ್ರಗಳ ಪ್ರಭಾವವೂ ಕೂಡ ಆ ಮನೆಗೆ ಆಗುವುದಿಲ್ಲ. ನಕಾರಾತ್ಮಕ ಶಕ್ತಿಗಳು, ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ಮನೆ ಒಳಗೆ ಪ್ರವೇಶ ಮಾಡುವುದಿಲ್ಲ. ಯಾವುದೇ ಮಾಟ ಮಂತ್ರದ ಸೂಚನೆಯನ್ನು ಕೂಡ ಈ ಲೋಳೆ ರಸದ ಗಿಡ ಕೊಡುತ್ತದೆ ಅಂತೆ. ಇನ್ನು ಈ ಲೋಳೆ ರಸದ ಗಿಡವನ್ನ ಮನೆಗೆ ತಂದು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಕಟ್ಟಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಮನೆಗೆ ರಕ್ಷಣೆಯನ್ನು ನೀಡುವ ಲೋಳೆ ರಸ ಗಿಡವನ್ನು ಅಮಾವಾಸ್ಯೆಯ ದಿನದಂದು ತಂದು, ಅಂದರೆ ಅದರ ಬೇರು ಸಮೇತ ತಂದು ಮನೆಯ ಮುಖ್ಯ ಬಾಗಿಲಿಗೆ ಅದನ್ನ ಕಟ್ಟಬೇಕು. ಬೇರು ಸಮೇತ ಲೋಳೆ ರಸದ ಗಿಡವನ್ನ ಕಿತ್ತುಕೊಂಡು ತಂದು ಮನೆಗೆ ತಂದು ಚೆನ್ನಾಗಿ ತೊಳೆದು ಶ್ರೀಗಂಧವನ್ನ ಇಟ್ಟು ಅರಿಶಿನ ಕುಂಕುಮವನ್ನ ಹಚ್ಚಬೇಕು. ಮನೆಯ ಮುಖ್ಯ ಬಾಗಿಲಿನ ಮೇಲೆ ಅದನ್ನ ಕಟ್ಟಬೇಕು. ಇನ್ನು ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಈ ಲೋಳೆ ರಸ ಗಿಡವನ್ನು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬಹುದು. ಇಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಈ ಲೋಳೆ ರಸ ಗಿಡವನ್ನು ಕಟ್ಟಬಹುದು. ಈ ಲೋಳೆ ರಸ ಗಿಡವನ್ನ ಮನೆಗೆ ತಂದು ಅಂದರೆ ಮುಖ್ಯ ಬಾಗಿಲಿಗೆ ಕಟ್ಟಿದ ನಂತರ ಅದಕ್ಕೂ ಸಹ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಿದ ನಂತರ ಆ ಗಿಡ ಏನಾದರೂ ಚೆನ್ನಾಗಿ ಬೆಳೆದರೆ ಅಷ್ಟ ಐಶ್ವರ್ಯ ಲಭಿಸುತ್ತದೆ. ಎಲ್ಲ ಮೂಲೆಗಳಲ್ಲೂ ಕೂಡ ಹಣ ಅನ್ನೋದು ಹುಡುಕಿ ಬರುತ್ತದೆ. ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗುತ್ತದೆ. ಅದೇನಾದರೂ ಚೆನ್ನಾಗಿ ಬೆಳೆಯಲಿಲ್ಲ ಅಂದರೆ ಮನೆಯಲ್ಲಿ ಯಾವುದೋ ಒಂದು ತೊಂದರೆ ಇದೆ ಅಂತಾನೆ ಅರ್ಥ. ಮನೆಯ ಮೇಲೆ ಏನಾದರೂ ಮಾಟ ಮಂತ್ರದ ಪ್ರಯೋಗ ಆಗಿದ್ದರೆ, ದೃಷ್ಟಿದೋಷ ಆಗಿದ್ದರೆ ಈ ಲೋಳೆ ರಸ ಗಿಡವು ಸೂಚನೆಯನ್ನು ನೀಡುತ್ತದಂತೆ. ಯಾವ ಮನೆಯ ಮೇಲೆ ಮಾಟ ಮಂತ್ರ ಆಗಿದೆಯೋ ಆ ಮನೆಯ ಬಾಗಿಲಿಗೆ ಕಟ್ಟಿದಂಥ ಲೋಳೆ ರಸ ಸಡನ್ ಆಗಿ ಒಣಗಿ ಹೋಗುತ್ತೆ. ಅಂದರೆ ಬೆಳೆಯೋದನ್ನೇ ನಿಲ್ಲಿಸಿಬಿಡುತ್ತೆ. ಮತ್ತು ಅದು ಒಣಗಿ ಕಟ್ಟಾಗಿ ಮನೆ ಒಳಗಡೆ ಬಿದ್ದು ಹೋಗುತ್ತೆ. ಈ ಎಲ್ಲ ಸೂಚನೆಗಳು ಏನಾದರೂ ಸಡನ್ ಆಗಿ ಕಂಡು ಬಂದರೆ ಖಂಡಿತವಾಗಿಯೂ ಕೂಡ ಆ ಮನೆಗೆ ಏನೋ ಒಂದು ನೆಗೆಟಿವಿಟಿ ಇದೆ ಅಂತಾನೆ ಅರ್ಥ. ಲೋಳೆ ರಸದ ಗಿಡದ ತುದಿಯಲ್ಲಿ ಸರಸ್ವತಿ ದೇವಿ ಮತ್ತು ಅದರ ಮಧ್ಯಭಾಗದಲ್ಲಿ ಪಾರ್ವತಿ ದೇವಿ, ಹಾಗೇನೆ ಅದರ ಆರಂಭದ ಭಾಗದಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರುತ್ತೆ ಅಂತೆ. ಇದು ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ. ಇನ್ನು ಈ ಲೋಳೆ ರಸದ ಗಿಡವನ್ನ ಅಮಾವಾಸ್ಯೆಯ ದಿನದಂದು ಮನೆಗೆ ತಂದು ಅದನ್ನು ಚೆನ್ನಾಗಿ ತೊಳೆದು ಶ್ರೀಗಂಧ ಅರಿಶಿಣ ಕುಂಕುಮವನ್ನ ಹಚ್ಚಿ ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಮನೆಯ ಮುಖ್ಯ ಬಾಗಿಲಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತಪ್ಪಿದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕಟ್ಟಬೇಕು. ಇನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅಂದರೆ ಗಿಡದ ತುದಿ ಕೆಳಗೆ ಇರಬೇಕು, ಅದರ ಬೇರು ಮೇಲೆ ಇರಬೇಕು. ಈ ರೀತಿಯಾಗಿ ಲೋಳೆ ರಸ ಗಿಡವನ್ನ ಮನೆಯ ಮೇನ್ ಡೋರ್ ಮೇಲೆ ತಲೆ ಕೆಳಗಾಗಿ ಕಟ್ಟಬೇಕು. ಒಂದು ವೇಳೆ ಲೋಳೆ ರಸ ಗಿಡವು ಒಣಗಿ ಹೋಗಿದ್ದರೆ ಮಾತ್ರ ಆ ಗಿಡವನ್ನು ತೆಗೆದು ಹೊಸದಾಗಿ ಬೇರೆ ಗಿಡವನ್ನು ಕಟ್ಟಿ ಅಮಾವಾಸ್ಯೆ ದಿನದಂದು ಕಟ್ಟಬಹುದು. ಹಾಗೆಯೇ ಹುಣ್ಣಿಮೆಯ ದಿನದಂದು ಕಟ್ಟಬಹುದು. ಜೊತೆಗೆ ಮಂಗಳವಾರದ ದಿನವೂ ಕೂಡ ಅತ್ಯಂತ ಶುಭ ದಿನ. ಆದರೆ ಅಮಾವಾಸ್ಯೆ ದಿನದಂದು ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ. ತುಂಬಾ ಶಕ್ತಿ ಇರುತ್ತೆ ಅಮಾವಾಸ್ಯೆ ದಿನಕ್ಕೆ. ಹಾಗಾಗಿನೇ ಅಮಾವಾಸ್ಯೆ ದಿನದಂದು ಲೋಳೆ ರಸ ಗಿಡವನ್ನು ತಂದು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿದರೆ ತುಂಬಾ ಒಳ್ಳೆಯದು. ಇದರಿಂದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯೊಳಗೆ ಪ್ರವೇಶಿಸದಂತೆ ಆ ಗಿಡವು ರಕ್ಷಣೆಯನ್ನು ನೀಡುತ್ತದೆ. ಜೊತೆಗೆ ಮನೆಯಲ್ಲಿ ಹೆಚ್ಚಾಗಿ ಅನಾರೋಗ್ಯದ ಸಮಸ್ಯೆಗಳು ಇದ್ದರೆ, ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಣಿಸುತ್ತಾ ಇದ್ದರೆ ಒಂದು ಸಲ ಲೋಳೆ ರಸ ಗಿಡವನ್ನು ತಂದು ಅಮಾವಾಸ್ಯೆ ದಿನದಂದು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ ನೋಡಿ.
ಈ ಲೋಳೆ ರಸ ಗಿಡವು ಮನೆಯಲ್ಲಿ ಇದ್ದರೆ ಯಾವುದೇ ಒಂದು ಕ್ರಿಮಿ ಕೀಟಗಳು ಕೂಡ ಮನೆ ಒಳಗೆ ಪ್ರವೇಶ ಮಾಡೋದಿಲ್ಲ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.